ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ವಿವಿಧ ಮೋರ್ಚಾಗಳಿಗೆ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮ ನಡೆಯಿತು. ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ವಿವಿಧ ಮೋರ್ಚಾಗಳ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷ ವಿಜಯ ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಮೋರ್ಚಾದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಅಧ್ಯಕ್ಷ ಬಿಟಿ ಅನಿಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಮಿಕ ಪ್ರಕೋಷ್ಠದ ಪದಾಧಿಕಾರಿಗಳ ನೇಮಕ ನಡೆಯಿತು. ಇದೇ ವೇಳೆ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಮೋಹನ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಯುವ ಮೋರ್ಚಾದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾವುದೇ ಮೋಸ ಜಾತಿ ಭೇದಭಾವ ಇಲ್ಲ. ಎಲ್ಲರಿಗೂ ಸರಿ ಸಮಾನ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿದ್ದು ಕೆಲಸ ಮಾಡುವಂಥ ಪಕ್ಷ ನಮ್ಮದು. ನಮ್ಮ ಹಿಂದುತ್ವನ ಕಾಪಾಡುವಂಥ ಪಕ್ಷ. ದಯವಿಟ್ಟು ಪ್ರತಿಯೊಬ್ಬರು ಆತ್ಮಸಾಕ್ಷಿಯಿಂದ ಭಗವಂತನ ಸ್ಮರಣೆ ಮಾಡಿಕೊಂಡು ಈ ಪಕ್ಷನ ಕೈತಿದ್ದೀರಾ. ದಯವಿಟ್ಟು ಪ್ರಜಾಗೋಸ್ಕರ ಈ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿ, ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಿ, ನಮ್ಮ ಹಿಂದುತ್ವಕ್ಕೋಸ್ಕರ ನಮ್ಮ ಜೀವನ ತುಂಬ ಇರಬೇಕು ಅಂತ ಕೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಕಾಪಾಡಿ, ಎಲ್ಲರಿಗೂ ಆಶೀರ್ವಾದ ದೇವರು ಮಾಡಲಿ ಅಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಐದುವರೆಲ್ಲ ಬಂದಿದ್ದಾರೆ. ಈಗ ತಲೆ ಕೆಡಿಸ್ಕೊಂಡ್ಬಿಡಿ, ಎಲ್ಲ ಫೋಟೋದಲ್ಲಿ ಬಂದಿದ್ದಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನಾನು ಜೈ ಶ್ರೀರಾಮ್ ಅಂತೀನಿ. ನೀವು 10 ನಿಮಿಷಗಳಲ್ಲಿ ಮುಕ್ತಾಯ ಆಗಿದೆ. ತದನಂತರ ನಮ್ಮ ಯುವ ಮೋರ್ಚಾ ಕಾರ್ಯಕ್ರಮ ಇರುತ್ತೆ.